ಬಡ್ಡಿ ಭೂತ ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಕ್ರ ಬಡ್ಡಿ, ಬಡ್ಡಿ, ಸುಸ್ತಿ ಬಡ್ಡಿ, ಈ ಎಲ್ಲ ಬಡ್ಡಿಗಳ ಚಕ್ರ ಸುಳಿಗೆ ಸಿಕ್ಕು ನರಳುತ್ತಾ ಇರುವಂತಹ ಒಂದು ಗುರುತರವಾದಂಥ ಸಮಸ್ಯೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಕುಮಾರ್ ಚನ್ನಪಟ್ಟಣದಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕುಮಾರ್. ನಮಸ್ಕಾರ ಸರ್. ಕುಮಾರ್ ಹೇಳಿ, ನಿಮ್ಮ ಕಡೆ ಹೇಗಿದೆ ಬಡ್ಡಿ ವ್ಯವಹಾರ? ಸರ್, ಬಡ್ಡಿ ವ್ಯವಹಾರ ಅಂದ್ರೆ ಈಗ ಡೈಲಿ ಕಂತಿಗೆ ಈಗ ಕೊಡ್ತಾರೆ, 1 ಲಕ್ಷ ಕೊಟ್ಬಿಟ್ಟು 10,000 ಇಟ್ಕೊಳ್ತಾರೆ. ಹಾ, 10,000 ಇಟ್ಕೊಂಡು ಡೈಲಿ 1,000 ಕಲೆಕ್ಷನ್ ತಗೊಳ್ತಾರೆ. ಓಕೆ. ಅದು 100 ಡೇಸ್ಗೆ 1 ಲ್ಯಾಕ್ ಮುಗಿಬೇಕು. ಹೌದು. ಆದ್ಮೇಲೆ ಈಗ ಏನ್ ಮಾಡ್ತಾರೆ, ಲ್ಯಾಂಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಗ್ರಿಮೆಂಟ್, ಸೇಲ್ ಅಗ್ರಿಮೆಂಟ್. ಓಕೆ. ಈಗ ಒಂದು 50 ಲಕ್ಷ ಇರೋ ಲ್ಯಾಂಡ್ ನ ಹಾ, ಒಂದು 20 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕೋತಾರೆ. ಓಕೆ. ಸೇಲ್ ಅಗ್ರಿಮೆಂಟ್ ಅಂದ್ರೆ ಸಾಲ ಕೊಡುವಾಗಲೇ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ಫ್ಯೂಚರ್ ಡೇಟ್ ಹಾಕ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಹಾಕೊಂಡು ಹಾ, ಅದಕ್ಕೆ 3%, 4%, 5% ದುಡ್ಡು ಕಲೆಕ್ಟ್ ಮಾಡ್ತಾರೆ. ಓಕೆ. ಮತ್ತೆ ಸೇಲ್ ಅಗ್ರಿಮೆಂಟ್ ಮತ್ತೆ ಅವ್ರು ಕೊಟ್ಟಿರೋ ಅಮೌಂಟ್ ವಾಪಸ್ ಕೊಟ್ಬಿಟ್ರೆ ಹಾ, ಸೇಲ್ ಅಗ್ರಿಮೆಂಟ್ ಕ್ಯಾನ್ಸಲ್ ಆಯ್ತದೆ. ಆಗಬೇಕು ಅಂದ್ರೆ ಇದೆಲ್ಲ ಹೇಗೆ ಸರ್? ಇದೆಲ್ಲ ಹೇಗೆ ಈ ತರ ಎಲ್ಲ ಮಾಡಿದ್ರೆ ಏನು ಕಾನೂನಲ್ಲಿ ಇದಿಲ್ವಾ? ಎಸ್ ಕುಮಾರ್, ನಾವು ಮಾತಾಡ್ತೀವಿ ಅದೇ ವಿಷಯ. ದಯಾನಂದ್ ಸರ್ ಹತ್ರ ಮಾತಾಡ್ತಾ ಇದ್ವಿ ನಾವು. ಸರ್, ತುಂಬ ಕಾಮನ್ ಅನ್ನಿಸ್ತಾ ಇದೆ ಇತ್ತೀಚೆಗೆ ಸೇಲ್ ಅಗ್ರಿಮೆಂಟು. ಸೇಲ್ ಅಗ್ರಿಮೆಂಟ್ ಮಾಡಿಕೊಡುವಂಥ ವ್ಯಕ್ತಿ ಬಹುಶಃ ಅವನಿಗೆ ಯಾವುದೋ ತಾತ ಮುತ್ತಾತನಿಂದ ಆಸ್ತಿ ಬಂದಿರಬೇಕೆ ಹೊರತು ತಾನು ಗಳಿಸ್ಕೊಂಡಿರೋದು. ಅಂದರೆ ಒಂದು ಸಲ ಬಡ್ಡಿಯವ್ರಿಗೆ ಆಸ್ತಿ ಹೋಯ್ತಂದ್ರೆ ವಾಪಸ್ಸಂತೂ ಗಳಿಸ್ಕೊಳ್ಳೋಕ್ಕಾಗಲ್ಲ ಅವನಿಗೆ ಇವತ್ತಿನ ರಿಯಲ್ ಎಸ್ಟೇಟ್ ರೇಟ್ಗಳನ್ನು ನೋಡಿದ್ರೆ. ಸರ್, ಇದು ಲೀಗಲ್ಲ ಸೇಲ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದು? ಅಲ್ಲ, ಇದು ಯಾವುದೂ ಲೀಗಲ್ ಅಲ್ಲ. ಫಸ್ಟ್ ಆಫ್ ಆಲ್ ಅವನು ಬಡ್ಡಿ ಕೊಡ್ತಕ್ಕಂಥದ್ದೇ ಲೀಗಲ್ ಅಲ್ಲ. ಎಸ್. ಸೊ ಹೀಗಿರುವಾಗ ಈ ಸೇಲ್ ಅಗ್ರಿಮೆಂಟ್ ತೊಗೊಳ್ಳಿ, ಪ್ರಾಮಿಸರಿ ನೋಟ್ ತೊಗೊಳ್ಳಿ, ಅಥವಾ ಇನ್ನೊಂದೇನೋ ಬ್ಲ್ಯಾಂಕ್ ಚೆಕ್ಗಳನ್ನು ತೊಗೊಳ್ಳಿ, ಅದೆಲ್ಲ ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪೇ ಆಗ್ತದೆ. ಫ್ಯೂಚರ್ ಡೇಟ್ಗೆ ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ಅವ್ರು ಅಷ್ಟು ದಿವಸದ ಒಳಗಡೆ ಸಂಪೂರ್ಣವಾಗಿ ಬಡ್ಡಿ ಮತ್ತು ಈ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದು ಸಂಪೂರ್ಣವಾಗಿ ಕೊಟ್ಟುಬಿಟ್ಟು ಆ ಡಾಕ್ಯುಮೆಂಟನ್ನು ಅವನು ವಾಪಸ್ ತೊಗೋಬೇಕು. ಅನೇಕ ಸಂದರ್ಭಗಳಲ್ಲಿ ಅವರು ಈಗಾಗಲೇ ಹೇಳಿದ ಹಾಗೆ ಅವರು ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ಕೊಟ್ಟಿದ್ದರೂ ಕೂಡ ಅವನು ಡಾಕ್ಯುಮೆಂಟನ್ನು ವಾಪಸ್ ಕೊಡೋದಿಲ್ಲ. ಸೊ ವಾಪಸ್ ಕೊಡದೇ ಇದ್ದಾಗ ದಟ್ ಬಿಕಮ್ಸ್ ಹ್ಯಾರಾಸ್ಮೆಂಟ್ ಫಾರ್ ದಿ ಫ್ಯಾಮಿಲಿ. ಅವ್ರು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವ್ರ ಹತ್ರನೇ ಡಾಕ್ಯುಮೆಂಟ್ ಉಳ್ಕೊಂಡ್ಬಿಡ್ತದೆ. ಅಥವಾ ಮತ್ತೇನಾದರೂ ಸಾಲ ಬೇಕಾದರೆ ಅವನ ಹತ್ರನೇ ಹೋಗಬೇಕು. ಈ ರೀತಿಯ ಒಂದು ಈ ವಿಷಯ ವರ್ತುಲದಲ್ಲಿ ಅವರು ಸಿಗಾಕೊಳ್ತಕ್ಕಂಥದ್ದು ಸಹಜ ಆಗ್ತದೆ. ಎಸ್ ಎಸ್. ಬೆಂಗಳೂರಿನಿಂದ ಒಬ್ರು ಕಾಲರ್ ಪುನೀತ್ ಅಂತ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ನಮಸ್ಕಾರ ಪುನೀತ್. ಸರ್ ನಮಸ್ಕಾರ, ನಾನು ಪುನೀತ್ ಅಂತ ಮಾತಾಡ್ತಿರೋದು. ಹೇಳಿ ಪುನೀತ್. ಸರ್, ನಮ್ದು ಏನಿಲ್ಲ, ನಮ್ಮ ಬ್ರದರ್ದೇ ಪ್ರಾಬ್ಲಮ್ ಆಗಿತ್ತು. ನಮ್ದು ಲಾಸ್ಟಿಗೆ ತೀರ್ಸ್ಬೇಕಂತ ರೌಡಿಗಳು ಬರೋದು, ನಾವು ಯಾರ ಹತ್ರ ಹೋಗ್ಬೇಕು ಕನ್ವಿನ್ಸ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಆ ಬಡ್ಡಿಗೆ 50,000ಕ್ಕೆ 1 ಲಕ್ಷ, 1 ಲಕ್ಷಕ್ಕೆ 2 ಲಕ್ಷ, 2 ಲಕ್ಷಕ್ಕೆ 4 ಲಕ್ಷ, ಫ್ಯಾಮಿಲಿ ಎಲ್ಲ ಬರ್ಬಾದಾಗೋಯ್ತು ಸರ್. ಎಸ್. ಎಷ್ಟು ಸಾಲ ತಗೊಂಡಿದ್ದು? ಎಷ್ಟು ಪುನೀತ್ ನೀವು? ಸರ್, ಅದು ಸಾಲ ತಗೊಂಡಿದ್ದು ಫಸ್ಟ್ 30,000. 30,000. ಆಮೇಲೆ ಮತ್ತೆ ತಿರ್ಗಾ 50,000. ಓಕೆ. ತೀರ್ಸ್ತಾ ಇದ್ವಿ, ತೀರ್ಸ್ತಾ ಇದ್ವಿ. ಸಡನ್ ಆಗಿ ಕೆಲಸ ನಮಗೆ ಪ್ರಾಬ್ಲಮ್ ಆಗಿ, ಹಲೋ, ಹಾ ಹೇಳಿ, ಪ್ರಾಬ್ಲಮ್ ಆಗ್ಬಿಟ್ಟು ಕಟ್ಟಕ್ ಆಗ್ಲಿಲ್ಲ. ಓಕೆ. ನಾವು ಪ್ರಾಪರ್ಟಿ ನಮ್ಮ ಕಷ್ಟಪಟ್ಟು ದುಡ್ದ್ಬಿಟ್ಟು ಒಂದು ಸೈಟ್ ತಗೊಂಡಿದ್ವಿ. ಓಕೆ. ಅದು ಲಾಸ್ಟಿಗೆ ಏನಾಯ್ತು ಅಂತಂದ್ರೆ, ಅದು ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮವರು ಮದುವೆ ಆಗಿದ್ರು, ಎಲ್ಲ ಪ್ರಾಬ್ಲಮ್ ಆಗಿ ಅವರು ರೌಡಿಗಳು ಬರೋದು, ಕೊಡ್ಲಿಲ್ಲ ಅಂದ್ರೆ ಇವಾಗ ಮನೆ ಬಂದು ತುಳು ಸಾಯಿಸ್ಬಿಡ್ತೀವಿ, ನೀವು ಕೆಟ್ಟದಾಗೆಲ್ಲ ಮಾತಾಡೋದು, ರಾತ್ರಿ 12 ಗಂಟೆ ಬರೋದು. ಅಂದ್ರೆ ಮನೆಗೆ ಬಂದು ಮಧ್ಯರಾತ್ರಿ ಮನೆಗೆ ರೌಡಿಗಳು ಬಂದು ಹೆದರ್ಸ್ತಾ ಇದ್ರು ಸಾಲ ವಸೂಲ್ ಮಾಡಕ್ಕೆ ಅಂತ? ಹಲೋ, ಮನೆಗೆ ಮಧ್ಯರಾತ್ರಿ ರೌಡಿಗಳು ಬಂದು ಹೆದರ್ಸ್ತಾ ಇದ್ರು ಅಂತ ಪುನೀತ್? ಹೌದು ಸರ್, ರಾತ್ರಿ ಬಂದಿದ್ದಾರೆ. ಪುನೀತ್, ನಿಮಗೆ ಈ ವಿಷಯದ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು, ನಮ್ಮಲ್ಲಿ ಒಂದು ಕಾನೂನು ಇದೆ ಇದನ್ನೆಲ್ಲ ವಿರೋಧಿಸೋದಕ್ಕೆ ಅನ್ನುವಂಥ ಕಲ್ಪನೆ ಇತ್ತಾ? ಸರ್, ಇದು ಏನಾಯ್ತು ಅಂದ್ರೆ ಸಪೋರ್ಟಿಂಗ್ ಯಾರು ಇರಲಿಲ್ಲ, ಎಲ್ಲ ಇದ್ರು ಸರ್. ನೀವು ಯಾರ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಏನ್ ಮಾಡ್ಬೇಕಂತ ಗೊತ್ತು. ನಮಗೆ ಈ ತರ ಎಲ್ಲ ಎದುರಿಸಿದಾರೆ ಸರ್. ನಮಗೆ ಲೈಫ್ ಹಾಳಾಗಿ ಹೋಗಿ ತಿರ್ಗಾ ಗಂಡ, ಹೆಂಡತಿ, ಮಗು ಎಲ್ಲ ಬೇರೆ ಆಗಿದ್ರು ಸರ್. ಓಕೆ, ಥ್ಯಾಂಕ್ ಯು ಪುನೀತ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಸರ್, ಇದು ಖಂಡಿತವಾಗಿಯೂ ಒಂದು ಕುಟುಂಬದ ಕಥೆ ಅಲ್ಲ. ಇದು ಹುಡುಕ್ತಾ ಹೋದರೆ ಬೆಂಗಳೂರಲ್ಲಿ ಏರಿಯಾಗೊಂದು 4-5 ಸಿಗ್ತವೆ. ಬಡ್ಡಿ ಸಾಲ ತಗೊಂಡ ತಪ್ಪಿಗೆ ಮನೆತನನೇ ಬೀದಿಗೆ ಬಂದು. ಸರ್, ಇತ್ತೀಚೆಗೆ ಈ ಬಡ್ಡಿ ಕೊಟ್ಟವರು ಮಹಿಳೆಯರನ್ನ ಉಪಯೋಗಿಸ್ಕೊತಿದ್ದಾರೆ. ಮಹಿಳೆಯರನ್ನ ಬಿಟ್ಟು ನೀವು ಬಡ್ಡಿ ವಸೂಲಿ ಮಾಡ್ಕೊಬನ್ನಿ ಅಂತ ಕಳಿಸ್ತಾ ಇದ್ದಾರೆ. ಅದು ಕೆಲವು ವಿಚಾರಗಳು ಅಂದ್ರೆ ಹೆಣ್ಣು ಮಕ್ಕಳು ಬಂದು ಮನೆ ಎದುರು ಕೂಗಾಡಿದ್ರೆ ಆಬ್ವಿಯಸ್ಲಿ ಒಳಗಡೆ ಕೆಲವು ಹೊಲಸು ಮಾತುಗಳೆಲ್ಲ ಆಡೋದು, ಹೆಂಗಸರುಗಳು ಬಂದು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳಿ ಬೀದಿಲೆಲ್ಲ ಎಳೆದಾಡೋದು, ಜುಟ್ಟು ಹಿಡ್ಕೊಂಡು ಎಳ್ಕೊಳ್ಳೋದು, ಈ ಥರ ಎಲ್ಲ ಸಾನೆ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಶಿವಕುಮಾರ್ ಬೆಂಗಳೂರಿಂದಾನೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಕುಮಾರ್. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶಿವಕುಮಾರ್ ಹೇಳಿ, ಬಡ್ಡಿ ಮಾಫಿಯಾದ ಅನುಭವ ನಿಮ್ಗೇನಾರು ಆಗಿದೆಯಾ? ನನಗೆ ಅನುಭವ ಆಗಿಲ್ಲ, ಅದೇ ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಸರ್.
ಏನು ಬಹಳ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀರಾ. ಹಾ ಏನ್ ಸರ್, ಆದ್ರೆ ಏನಂದ್ರೆ ಇವತ್ತಿನ ದಿವಸ ಇದಕ್ಕೆ ಕಾರಣ ಏನಾಗ್ತದೆ ಅಂದ್ರೆ ನಮ್ ಬ್ಯಾಂಕ್ಗಳು ಕಾರಣ ಆಗ್ತದೆ ಸರ್. 100%. ಅಲ್ವಾ, ನಮ್ ಬ್ಯಾಂಕ್ಗಳಲ್ಲಿ ನೀವೇ ಒಂದ್ 10,000 ರೂಪಾಯಿ ಸಾಲ ತಗೋಬೇಕು ಅಂತ ಹೋದ್ರೆ 108 ಪಾಪ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾನೆ, ಅವನಿಗೋಗಿ 10 ವರ್ಷದ ಇನ್ಕಮ್ ಟ್ಯಾಕ್ಸ್ ಕೊಡಿ ಅಂತಾರೆ. ಆಮೇಲೆ ಪಾಪ ಅವ್ನ ಮನೆ ಇರ್ತದೆ, ಪ್ಲೆಜ್ ಮಾಡ್ಕೊಂಡ್ ಕೊಡಿ ಅಂದ್ರೆ 108 ಲೀಗಲ್ ಡಾಕ್ಯುಮೆಂಟ್ ಇತ್ತೊಂಬ ಅಂತ ಅವರು ಲಾಯರ್ ಕೊಡ್ಬೇಕು ಲಂಚ, ಇಸಿ ಇಷ್ಟಕ್ಕೆ ಅಂತ ಇದು ಕೊಡ್ಬೇಕು, ಇಸಿ ತರಕ್ ಲಂಚ. ಇದು ಏನಂದ್ರೆ ನಮ್ ಬ್ಯಾಂಕ್ ಅವರು ಇದೆಯಲ್ಲ, ಈ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ನಮ್ಮ ಒಂದು ಶೆಡ್ಯೂಲ್ ಬ್ಯಾಂಕ್ಗಳು ಈ ಸಾಲ ಕೊಡೋದನ್ನ ಸರಳೀಕರಣ ಮಾಡಿದಾಗ ಮಾತ್ರ ಇದು ಒಂದು ಈ ಬಡ್ಡಿ ಮಾಫಿಯಾ ನಿಲ್ತದೆ. ಅಲ್ಲವರೆಗೂ ಇವತ್ತು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಅನ್ನೋದು ಇರ್ತದೆ. ಇವಾಗ ಯಾರ ಎಂಟಿನ ಶಿವಕುಮಾರ್, ಬಹುಶಃ ಇನ್ನೊಂದು ಜುಗಲ್ಬಂದಿ ಸಬ್ಜೆಕ್ಟ್ ಅನ್ನ ಕೊಟ್ರಿ ನೀವು ನಮ್ಗೆ. ಮೈಕ್ರೋ ಫೈನಾನ್ಸ್ ಇಂಪ್ರೂವ್ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡಬೇಕು ಅನ್ಸುತ್ತೆ. ಧನ್ಯವಾದ ಶಿವಕುಮಾರ್, ಕರೆ ಮಾಡಿ ಮಾತನಾಡಿದ್ದಕ್ಕೆ. ನಮ್ಮ ಜೊತೆ ಜಾಬೀರ್ ಇದ್ದಾರೆ, MD ಜಾಬೀರ್ ಅವರು. ಆಟೋ ಫೈನಾನ್ಸ್ನ ಭಾಳ ಹತ್ತಿರದಿಂದ ನೋಡಿರೋಂಥವ್ರು ನೀವು. ಅಂದರೆ ಈ ವಾಹನಗಳ ಸಾಲವನ್ನು ಕೊಟ್ಟು ಅದನ್ನು ವಸೂಲು ಮಾಡೋದು. ಸರ್, ಅವ್ರು 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ. 1,60,000 70,000 ರೂಪಾಯಿ 3 ವರ್ಷಕ್ಕೆ ತಗೊಳ್ತಾರೆ. 60,000 ರಿಂದ 70,000 ರೂಪಾಯಿ ಗಂಟ ಚಕ್ರ ಬಡ್ಡಿ, ಅದು ಬಡ್ಡಿ, ಇದು ಬಡ್ಡಿ ಅಂತ. ಅದು ಬಸ್ ಡಿ ಎಷ್ಟು ಏನಂತ ಹೇಳಲ್ಲ. ಫಸ್ಟೇ 1 ಲಕ್ಷ ಸಾಲ ಅಂತ ಕೊಡ್ತಾರೆ. ತಿಂಗಳಿಗೆ 4,100 ರೂಪಾಯಿ ಕಟ್ಟಿ, 4,150 ರೂಪಾಯಿ ಕಟ್ಟಿ, ಅದ್ರಲ್ಲಿ ಹೇಳ್ಬಿಟ್ಟು ಲೆಕ್ಕ ಮಾಡಿದ್ರೆ ಅದು 60,000 70,000 ರೂಪಾಯಿ ಗಂಟ ಬಡ್ಡಿ. ಸಾಮಾನ್ಯವಾಗಿ ಯಾರು ಈ ಸಾಲವನ್ನು ತಗೊಳ್ಳೋರು? ಆಟೋ ಡ್ರೈವರ್, ಆಟೋ ಚಾಲಕರೇ. ಆಟೋ ಚಾಲಕರು 1-2 ತಿಂಗಳು ಕಟ್ಟಿಲ್ಲ ಅಂದರೆ ಅವ್ರ ಗಾಡಿ ಜಪ್ತಿ ಮಾಡ್ತಾರೆ, ಗುಂಡಗಳು ಕಳಿಸಿ ಸೇಲ್ ಅವ್ರಿಗೆ ಗೊತ್ತೇ ಆಗಲ್ಲ, ಅವ್ರಿಗೆ ಆಗಿದ್ದ ಕಾಸೆಲ್ಲ ಹೋಯ್ತು, ಬೇರೆಯವ್ರಿಗೆ ಮಾರಾಟ ಮಾಡಿಬಿಡ್ತಾರೆ. ಅಂದರೆ ಡೌನ್ ಪೇಮೆಂಟ್ ಬಡ್ಡಿ ಮಾಫಿಯಾದವ್ರ ಪಾಲು. ಅವ್ರದ್ದು ಮೇನ್ ಫೈನಾನ್ಸರ್ ಅಂತ ಹೇಳ್ಕೊಳ್ತಾರೆ, ಮತ್ತು ಅವ್ರ ಹತ್ರ ರಬ್ಬರ್ ಸ್ಟಾಪ್ ಮಾಡ್ಕೊಂಡಿರ್ತಾರೆ. ಫೈನಾನ್ಸರ್ದು ಏನು ಗೌರ್ಮೆಂಟಲ್ಲಿ ದಾಖಲಾತಿ ಏನೂ ಇರೋಲ್ಲ. ರೋಡಲ್ಲಿ ಹೋಗೋನು ಒಂದು ಸುಮ್ಮನೆ ಒಂದು ಅಡ್ರೆಸ್ ಇಟ್ಕೊಳ್ತಾನೆ, ಒಬ್ಬನೇ 10 ಹೆಸರು 8 ಹೆಸರು ಬದಲಾಯಿಸಿ ಯಾವುದೋ ಹೆಸರುಗಳಿಗೆ ದಾಖಲಾತಿ, ಬರೀ ಒಂದು ರಬ್ಬರ್ ಸ್ಟಾಂಪ್ ಮಾಡ್ಕೊಳ್ತಾರೆ, ಸ್ಟ್ರೈಟ್ ಮಾಡಿಬಿಟ್ಟು RTOದಲ್ಲಿ ಹೋಗಿಬಿಟ್ಟು HP ಎಂಟ್ರಿ ಮಾಡಿಬಿಡ್ತಾರೆ. ಅದು ಫೈನಾನ್ಸ್ ಎಂಟ್ರಿ ಆಯಿತು. 1 ತಿಂಗಳು 2 ತಿಂಗಳು ಕಟ್ಟಿಲ್ವಾ, ಅವ್ರು ಕಟ್ಟಿಲ್ಲಪ್ಪ ನೀನು ಅಂತ ಗುಡ್ಡಾಜಮ್ ಮಾಡ್ತಾರೆ, ರೋಡಿಸಮ್ ಮಾಡ್ತಾರೆ, ಗಾಡಿ ಜಪ್ತಿ ಮಾಡ್ಕೊಳ್ತಾರೆ. ಒಂದು 15 ದಿವಸ 20 ದಿವಸ ನೋಡ್ತಾರೆ, ಬಂದಿಲ್ಲ ಅಂದರೆ ಗಾಡಿ ಬೇರೆಯವ್ರಿಗೆ ಮಾರಾಡ್ತಾರೆ. ಇವ್ನು ಆಗಿದ್ದ ಕಾಸೆಲ್ಲ ಹೋಯ್ತು, ನೀರು ಹೋಯ್ತು. ಜಬರ್ ಅವ್ರು ಈ ರೀತಿ ಮಾಡೋರು ಮಾಹಿತಿ ಇದೆಯಾ ನಿಮ್ಮ ಹತ್ರ? ಯಾರು ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಇದೆಯಾ? ಸರ್, ನಾನು ಏರಿಯಾಗಳು ಹೇಳ್ತೀನಿ, ಹೆಸರುಗಳು ಹೇಳಲ್ಲ. ಎಸ್, ಅಲ್ಲ ಏರಿಯಾ ಇಲ್ಲಿ ಹೇಳೋದು ಬೇಡ. ನೀವು ದಯಾನಂದ್ ಸರ್ಗೆ ಆ ಮಾಹಿತಿ ಮಾಹಿತಿ ಕೊಡ್ತೀನಿ ಸರ್. ಅಫಿಷಿಯಲ್ ಆಗಿ ಹೋಗಿ ನಾಳೆ ಹೋಗಿ ನಾನು ಕೊಟ್ಟರೆ ನಾವು ಅಫಿಷಿಯಲ್ ಆಗಿ ಕೊಡ್ತೀನಿ ಸರ್. ಈ ರೀತಿ ಕ್ರಮ ಕೈಗೊಳ್ಬಹುದಾ ನೀವು? ಈಗ ಇದರಲ್ಲಿ ಲೇವಿದಾರರ ಇದೇನಿದೆ ಅದು ಇಂಡಿವಿಜುವಲ್ ಇರ್ಬೋದು ಅಥವಾ ಕಂಪನಿಗಳಿರ್ಬೋದು, ಇದು ಅನ್ವಯ ಆಗ್ತದೆ. ಅಂದ್ರೆ ಕಂಪನಿ ಅಂದ್ರೆ ಸಣ್ಣ ಫರ್ಮ್ ಯಾವುದೇ ಇರಲ್ಲ, ಏನೋ ಇದಾಗ್ಲದ, ಬರೀ ರಬ್ಬರ್ ಸ್ಟಾಂಪ್ ಮಾತ್ರ ಇರುತ್ತೆ, ಬೇರೆ ಏನಿರಲ್ಲ. ಒಂದೇ. ಸೊ ಅವ್ರಿಗೂ ಕೂಡ ಈ ಒಂದು ಅಧಿನಿಯಮ ಅನ್ವಯ ಆಗ್ತದೆ. ಸೊ ಅದರ ವಿವರಗಳನ್ನು ಕೊಟ್ಟರೆ ಮತ್ತು ಅದು ಅವರೇನು ಬಡ್ಡಿಯನ್ನು ಚಾರ್ಜ್ ಮಾಡ್ತಾಯಿದ್ರೆ ವಿತೌಟ್ ಆಥರೈಸೇಷನ್ ಮತ್ತು ವಿತೌಟ್ ಲೈಸೆನ್ಸ್ ಅವರು ಮಾಡ್ತಾಯಿದ್ರೆ ಮತ್ತು ಹೆಚ್ಚಿನ ಒಂದು ಮೊತ್ತದ ಬಡ್ಡಿಯನ್ನು ಹಾಕ್ತಾಯಿದ್ರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ಬೋದು. ಅದರ ವಿವರಗಳನ್ನು ಕೊಟ್ಟರೆ ನಾವು ಖಂಡಿತವಾಗಿ ಇದ್ರ ಬಗ್ಗೆ ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳಬಹುದು. ಆಮೇಲೆ ಈ ಏನು ವಸೂಲಿ ಏಜೆಂಟ್ಗಳಿರ್ತಾರೆ ಸರ್, ರಿಕವರಿ ಏಜೆಂಟ್ಗಳು, ತುಂಬ ಜನ ಅಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕರೆಕ್ಟಾಗಿ ವಾಹನ ವಸೂಲಿ ಅಂದರೆ ವಾಹನ ರಿಕವರಿ ಮಾಡ್ಕೊಳ್ಳೋಕೆ ಬರೋರನ್ನ ನಿಲ್ಸ್ಕೊಂಡು ಕೇಳ್ಬಿಟ್ರೆ ಒಬ್ಬರ ಮೇಲೆ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ. ಇದನ್ನು ತಡೆಯೋದಕ್ಕಾಗೋದಿಲ್ವಾ ಅಂತ? ಇದನ್ನು ತಡೆಯೋಲಿಕ್ಕೆ ಕೂಡ ಈಗ ಸಾಕಷ್ಟು ಚರ್ಚೆಗಳಾಗಿದೆ ಮತ್ತು ಈ ಸಾಕಷ್ಟು ನಾವು ಈ ರೀತಿ ಏನು ಈ ಕೆಲವೊಂದು ಆಥರೈಸ್ಡ್ ಫಾರ್ಮ್ಸ್ ಇದೆ, ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಕ್ರಿಮಿನಲ್ ಎಲಿಮೆಂಟ್ಗಳ ಒಂದು ಸಹಾಯವನ್ನು ಕೇಳ್ತಕ್ಕಂಥದ್ದು ಗಮನಕ್ಕೆ ಬಂದಾಗ ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ, ಇಂಥ ಯಾರು ನೀವು ಈ ರಿಕವರಿ ಏಜೆಂಟ್ಗಳನ್ನು ನೀವು ನೇಮಕ ಮಾಡ್ಕೊಳ್ತೀರಿ ಅವರಿಗೆ ಯಾರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಕೂಡದು, ಅವರುಗಳ ಮೇಲೆ ಏನು ಬ್ಯಾಕ್ಗ್ರೌಂಡ್ ಏನಿದೆ ಅದರ ವಿವರಗಳನ್ನು ನಮ್ಮ ಪೊಲೀಸ್ ಇಲಾಖೆ ಕೊಡಬೇಕು ಅಂತ ಕೂಡ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಲಾಗಿದೆ. ಮತ್ತು ಎಲ್ಲೆಲ್ಲಿ ಈ ರೀತಿ ಈ ಕ್ರಿಮಿನಲ್ ಎಲಿಮೆಂಟ್ಸು ಅಥವಾ ರೌಡಿಗಳು ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂಥವ್ರ ಮೇಲೆ ನಾವು ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೇವೆ. ಕ್ರಿಮಿನಲೇ ಜಾಸ್ತಿ ಇರೋದು ಸರ್, ಟೈಮು ಇಲ್ಲ, ಏನಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ, ಗಾಡಿ ಜಪ್ತಿ ಮಾಡೋಕ್ಕಾಗರೆ RBI ಗೈಡ್ಲೈನ್ಸ್ ಪ್ರಕಾರನೇ ಸೀಸ್ ಮಾಡಬೇಕು ಅಂತ. ಏನೋ ಗೈಡ್ಲೈನ್ಸೇ ಇಲ್ಲ, ಏನೂ ಇಲ್ಲ. ಬರೋದು 4-5 ಜನ ಸೇರ್ಕೊಳ್ಳೋದು, ಬಡಿಯೋದು, ಗಾಡಿ ಈಸಿಯಾಗಿ ಕೊಟ್ಟರೆ ತೊಗೊಂಡೋಗ್ಬಿಡ್ತಾರೆ. ಡ್ರೈವರ್ ಏನೋ ಸ್ವಲ್ಪ ಕೊಡಲ್ಲ, ಹಂಗೆ ಹಿಂಗೆ ಮಾಲೀಕನ ಕೇಳಬೇಕು ಹಂಗೆ ಅಂತ ಹೇಳ್ಬೇಕಾದ್ರೆ ಗುಂಡಾದ ಮಾಡಿ ಹೊಡೆದು ಗಾಡಿ ಕಿತ್ಕೊಳ್ಳೋದು ಸರ್. ನಾನು ಕಣ್ಣಾರೆ ನೋಡಿರೋ 1-2 ಪ್ರಕರಣಗಳಲ್ಲಿ ಆಟೋದಲ್ಲಿ ಬಾಡಿಗೆದಾರ ಅಂದ್ರೆ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಿರುವಾಗ ರಸ್ತೆಯಲ್ಲಿ ಅವ್ರನ್ನ ಇಳಿಸಿ ಪ್ಯಾಸೆಂಜರ್ಗಳನ್ನ ಇಳಿಸಿ ಡ್ರೈವರ್ಗೆ ಹೊಡೆದು ಗಾಡಿ ಕಿತ್ಕೊಂಡು ಸರ್. ಯಾರು ಬಂದು ಕೇಳಿದ್ರು ನಾವು ಫೈನಾನ್ಸ್ನವರು ಅನ್ನುವಂಥದ್ದು. ನಿಜಕ್ಕೂ ಇದು ಎಲ್ಲ ಅನ್ಯಾಯ ಅನ್ಸುತ್ತೆ. ಎಲ್ಲ ಫೈನಲ್ ರಿಕವರಿ ಇರೋರೆಲ್ಲ ಏನಾರ ಒಂದು ಕೇಸ್ ಇದ್ದೇ ಇರುತ್ತೆ. ಅವರು ರೌಡಿಸಮ್ ಕೇಸು, ಗುಂಡಾಸಮ್ ಏನಾರ ಒಂದು ಇದ್ದೇ ಇರುತ್ತೆ. ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ ಏನಾರ ಒಂದು. ಎಲ್ಲ ಫೈನಾನ್ಸರು ಒಂದು ಬೆಂಗಳೂರಲ್ಲಿ ಸುಮಾರು ಒಂದು 10-15 ಜನ ಇಟ್ಟಿದ್ದಾರೆ.
ಆಫೀಸ್ಗಳು ಇಟ್ಕೊಂಡಿದ್ದಾರೆ, ನಾವು ರಿಕವರಿ ಏಜೆನ್ಸಿ ಅಂತ ಇಟ್ಕೊಂಡಿರ್ತಾರೆ. ಒಂದೊಂದು ಆಫೀಸ್ಗಳಲ್ಲಿ ಕೂಡ 50 ಜನ 60 ಜನ ಇರ್ತಾರೆ ಕೆಲಸ ಮಾಡ್ತಾರೆ. ಅದು ಗಾಡಿ ಜಪ್ತಿ ಮಾಡಿದ ಮೇಲೆ ತಿರ್ಗಾ ಕಾಸು ಕಟ್ತೀನಿ ಅಲ್ಲ ಬಿಡಪ್ಪ ಅಂತ ಹೋದರೆ 750ರಿಂದ 2,000 ರೂಪಾಯಿ ಗಂಟೆ ತೊಗೊಳ್ತಾರೆ ರಿಕವರಿ ಚಾರ್ಜ್ ಬೇರೆ. ಶಿವಕುಮಾರ್ ಅವರು, ನನ್ನ ಪ್ರಕಾರ ರೈತರ ಆತ್ಮಹತ್ಯೆಗಳನ್ನು ಗಮನಿಸಿದರೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಬಹುತೇಕ ರೈತರು ಬ್ಯಾಂಕ್ ಸಾಲಗಳಿಂದಗಿಂತಲೂ ಹೆಚ್ಚಾಗಿ ಬಡ್ಡಿ ಸಾಲಗಳಿಂದನೇ ಬಡ್ಡಿ ಸಾಲಗಳಿಂದನೇ ನಿಜ ಸರ್, ಅದು ಬಡ್ಡಿ ಸಾಲಗಳಿಂದನೇ ರೈತ ಆತ್ಮಹತ್ಯೆ, ವಿಷ ಕುಡಿತಾ ಇದ್ದಾನೆ, ನೇಣಾಕೋತಾ ಇದ್ದಾನೆ, ತುಂಬ ಹೋಗ್ತಾ ಇರೋದೇನೆ ಬಡ್ಡಿ ಸಾಲದಿಂದ ರೈತ. ಆಮೇಲೆ ಇನ್ನೊಂದಾಗಿದೆ, ಈಗ ಈ ಗಿರಿವಿ ಅಂಗಡಿಯವರು ಈ ಬಡವರು ಅಂದರೆ ಸಾಮಾನ್ಯವಾಗಿ ರೈತಾಪಿ ವರ್ಗದವ್ರನ್ನೇ ಒಂದು ಸಣ್ಣ ಪುಟ್ಟ ಚಿನ್ನಾಭರಣ ಏನಾದರೂ ಒಂದು ವಾಲೆ ಮೂಗ್ಬಟ್ಟು ಮಾಡಿಸ್ಕೊಂಡಿರೋದು ಸಣ್ಣದಾಗೆ, ಅದನ್ನು ಖರ್ಚು ಬೇಕಾದಾಗ ಏನಾದರೂ ದುಡ್ಡು ಬೇಕಾದಾಗ ಗಿರಿವಿ ಅಂಗಡಿಗೆ ತಗೋಗಿಟ್ಟಾಗ ಅವರು 4% 5% ಬಡ್ಡಿ ಹಾಕ್ತಾರೆ ಸರ್. ಅದನ್ನು ಬಿಡಿಸ್ಕೊಳ್ಳೋಕೆ ಆಗ್ದಿರಾ ಪಾಪ ಚಿನ್ನಾಭರಣಗಳು ಅಲ್ಲೇ ಹೋಗ್ಬಿಡ್ತವೆ. ಆ ಬಡವರ ಸ್ಥಿತಿ, ಆ ಕಣ್ಣಲ್ಲಿ ಪುನಃ ಚಿನ್ನನ ಹಾಕೊಳ್ಳೋಕೆ ಆಗಲ್ಲ, ಅವರು ಮೈ ಮೇಲಿಂದ ಹಾಕೊಳ್ಳೋಕ್ಕಾಗಲ್ಲ. ಆ ಶ್ರೀಮಂತ ಗಿರಿವಿ ಅಂಗಡಿಯವ್ರು ಪಾಲಾಗ್ತಾ ಇದ್ದಾವೆ. ಸುಮಾರು ಹಿಂದಿನ ಒಂದು 40-50 ವರ್ಷ ಹಿಂದಿಂದನೂ ಇದು ಚಿನ್ನಾಭರಣ ಹೋಗ್ತಾನೆ ಇದೆ, ಶ್ರೀಮಂತರ ಪಾಲು ಆಗ್ತಾನೆ ಇದೆ. ಪಾಪ ಬಡವರು ಎಲ್ಲಿ ತಗೊಳಕ್ಕಾಗುತ್ತೆ ಸರ್ ಈಗಿನ ಚಿನ್ನದ ರೇಟಲ್ಲಿ? ಆಟೋ ಫೈನಾನ್ಸ್ ಅವರು ಇದಾರಲ್ಲ, ಇದಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ, ಲೇವಾದೇವಿ ಇಲಾಖೆ, ಈ 3 ಜನ ಸೇರಿ ಒಂದು ಕಾನೂನು ಮಾಡಿದ್ರೇನೆ ಸರ್ ಅದು ನಿಲ್ಲೋದು. ಬೇರೆ ವಿಷಯಕ್ಕೆ ಬರ್ತೀನಿ. ದಯಾನಂದ್ ಸರ್, ಯಾವುದೋ ಒಂದು ಬಡ ಕುಟುಂಬ ಏನೋ ಕಷ್ಟ ಕಾಲದಲ್ಲಿ ಒಂದು ಸ್ವಲ್ಪ ಸಾಲ ತಗೊಂಡು ಬಡ್ಡಿ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇದ್ರೆ ಅವ್ರು ಏನು ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀರಿ ನೀವು? ಅಲ್ಲ, ನಾವು ಸಜೆಸ್ಟ್ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಅವ್ರ ಬಗ್ಗೆ ಕ್ರಮನ ತೆಗೆದುಕೊಳ್ತೇವೆ ಅಂತೇಳಿ ನಾವು ಹೇಳ್ಬೋದು. ಆದರೆ ನಾವು ವಿಸ್ತೃತವಾಗಿ ನಾವು ಯೋಚನೆ ಮಾಡೋದಾದರೆ ಬರೀ ಪೊಲೀಸ್ ಇಲಾಖೆ ಅಂತ ಇದನ್ನು ನಾವು ಈ ಒಂದು ಸಮಸ್ಯೆ ಏನಿದೆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಏನು ಕುಟುಂಬ ಇದೆ ಅವರಿಗೆ ನಾವು ತಾತ್ಕಾಲಿಕವಾದಂಥ ಒಂದು ಪರಿಹಾರವನ್ನು ನಾವು ಒದಗಿಸ್ಬೋದು. ಆದರೆ ಎಲ್ಲರಿಗೂ ಕೂಡ ಈ ಹಣದ ಅವಶ್ಯಕತೆ ಇದ್ದೇ ಇರ್ತದೆ. ಈಗ ಶಿವಕುಮಾರ್ ಅಂತ ಒಬ್ಬರು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಅನಿವಾರ್ಯವಾಗಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದೇ ಇರ್ತದೆ. ಅವರು ದುಡ್ಡು ಹಣವನ್ನು ಯಾರಾದರೂ ಈ ರೀತಿ ತೊಗೊಂಡೇ ಅವರು ವ್ಯವಹಾರವನ್ನು ಮಾಡಲೇಬೇಕು. ಅಂಥ ಒಂದು ಸಂದರ್ಭ ಇರುವಾಗ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ಈ ರೀತಿ ಯಾರಿಗೆ ಹಣದ ಅವಶ್ಯಕತೆ ಬರ್ತದೆ ಅಂಥವರಿಗೆ ಸರಳವಾದಂಥ ಮತ್ತು ಈ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಅವರಿಗೆ ಕಾನೂನುಬದ್ಧವಾಗಿ ಈ ಬಡ್ಡಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸರ್ಕಾರದಿಂದ ಮಾಡಬೇಕಾಗ್ತದೆ. ಆ ಸಂದರ್ಭ ಆದಾಗ ಮಾತ್ರ ಈ ರೀತಿ ಇಲ್ಲದೆ ಹೋದರೆ ನಾವು ಎಲ್ಲ ಬಡ್ಡಿದಾರನ ಹಿಡಿದು ಇವತ್ತು ಜೈಲಿಗೆ ಹಾಕಿದ್ರು ಕೂಡ ಈ ಸಮಸ್ಯೆ ನಿವಾರಣೆ ಆಗೋದಿಲ್ಲ. ಹೊರತಾಗಿ ನಾವು ಇನ್ನೊಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದಾಗ್ತದೆ. ಯಾರಿಗೆ ಹಣದ ಅವಶ್ಯಕತೆ ಇದೆ ಅವ್ರಿಗೆ ಹಣವೇ ಇಲ್ಲದೆ ಇರೋ ಹಾಗೆ ಸಾಲ ತಗೊಳ್ತಿರೋರು ಅಧಿಕೃತವಾಗಿ ಅಂದರೆ ಲೈಸೆನ್ಸ್ ಪಡೆದಿರುವಂಥ ಲೇವಾದೇವಿ ಹತ್ರ ಸಾಲ ತಗೋತಾ ಇದ್ದೀವಾ? ಹೌದು. ಮೊಟ್ಟ ಮೊದಲನೇದಾಗಿ ಯಾರಿಗೂ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗಿದೆ. 1 ವರ್ಷಕ್ಕೆ 15% ಶ್ಯೂರಿಟಿ ಇದ್ರೆ ಹಾಕಬೇಕು. ಶ್ಯೂರಿಟಿ ಇಲ್ಲ ಅಂದ್ರೆ 18% ಮಾತ್ರ ಅಂದ್ರೆ ಪ್ರತಿ ತಿಂಗಳು 1.5%ಗಿಂತ ಜಾಸ್ತಿ ಬಡ್ಡಿನ ಯಾರು ಕೇಳಬಾರ್ದು. ಅಕಸ್ಮಾತ್ ಅದು ಕೇಳ್ತಾ ಇದ್ರೆ ಕಾನೂನಿಗೆ ವಿರುದ್ಧ ಆಗುತ್ತೆ ಅನ್ನುವಂಥದ್ದು. ಅದನ್ನು ಕಟ್ ಇಂಟ್ರೆಸ್ಟ್ ತಗೋಬಹುದು, ಫ್ಲಾಟ್ ಅಲ್ಲಿ ತಗೊಳ್ತಾರೆ ಎಲ್ಲರೂ. ಎಸ್ ಎಸ್ ಎಸ್. ಈಗ ಇದರಲ್ಲಿ ಸೂಸೈಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಸೂಸೈಡ್ನಲ್ಲಿ ಕರ್ನಾಟಕ ದುಬಾರಿ ಬಡ್ಡಿ ನಿಷೇಧ ಕಾಯ್ದೆ ಅಂತ ಒಂದು 2004ರಲ್ಲಿ ಒಂದು ಅಧಿನಿಯಮವನ್ನು ಸರ್ಕಾರದವರು ಮಾಡಿದ್ದಾರೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈ ಸೂಸೈಡ್ ಬಗ್ಗೆನೇ ಉಲ್ಲೇಖ ಮಾಡಲಾಗಿದೆ. ಯಾರಾದರೂ ಒಬ್ಬ ಈ ರೈತ ಅಥವಾ ಇನ್ನೊಬ್ರು ಯಾರಾದರೂ ಈ ರೀತಿ ಸೂಸೈಡನ್ನು ಮಾಡಿಕೊಂಡ್ರೆ ಅದಕ್ಕೂ ಪೂರ್ವದಲ್ಲಿ ಅವ್ರಿಗೆ ಯಾರಾದರೂ ಈ ಬಡ್ಡಿದಾರರು ಅವರ ಮೇಲೆ ಒತ್ತಡವನ್ನು ಹೇರಿದ್ದು ಕಂಡು ಬಂದರೆ ಅದು ಕೂಡ ಒಂದು ಸ್ಪೆಸಿಫಿಕ್ ಆಗಿ ಅಫೆನ್ಸ್ ಆಗ್ತದೆ. ಎಸ್, ತುಂಬ ಧನ್ಯವಾದ. ಭಾಳ ಇನ್ಫಾರ್ಮೇಟಿವ್ ಆಗಿತ್ತು ಸರ್ ಇವತ್ತಿನ ಡಿಸ್ಕಷನ್. ಭಾಳ ಖುಷಿ ಆಗ್ತಾ ಇದೆ. ತುಂಬ ದಿನಗಳ ನಂತರ ಅಂದರೆ ಬಡವರ ಪರವಾದ ಮತ್ತು ಜನರ ಪರವಾದಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಕುಟುಂಬಗಳು ಇವತ್ತಿಗೂ ಕೂಡ ಕಷ್ಟ ಅನುಭವಿಸ್ತಾ ಇದೆ. ನಾನೇ ಹೇಳಿದೆ, ಕಣ್ಣಾರೆ ನೋಡಿರುವಂಥದ್ದು. ನಮ್ಮ ಚಾನಲ್ಗೆ ಕೂಡ ಸಾಕಷ್ಟು ಪ್ರಕರಣಗಳು ಬರ್ತವೆ. ಬಡ್ಡಿ ಸಾಲ ತಗೊಂಡ ತಪ್ಪಿಗೆ ಮನೆತನನೇ ಬೀದಿಗೆ ಬರುವಂಥದ್ದು. ಮನೆಯಲ್ಲಿ ಮಕ್ಕಳ ಮದುವೆಗಳಾಗಿರೋದಿಲ್ಲ, ನೌಕರಿಗೆ ಸೇರಿರೋದಿಲ್ಲ, ಸಾಲ ತೀರಿಸಿ ಒಂದು ಇಡೀ ತಲೆಮಾರೆ ತಮ್ಮ ಜೀವನನ ಸ್ಯಾಕ್ರಿಫೈಸ್ ಮಾಡಿರುವಂಥದ್ದು. ನಿಮಗೆ ಒಂದು ವಿಷಯ ಗೊತ್ತಿರಲಿ ವೀಕ್ಷಕರೇ, ಒಂದು ವೇಳೆ ನಿಮ್ಮನ್ನು ಯಾರು ಅತಿ ಹೆಚ್ಚಿನ ಬಡ್ಡಿ ಹೇರಿ ತೊಂದರೆ ಮಾಡ್ತಾ ಇದ್ದರೆ, ಶೋಷಣೆಗೊಳಪಡಿಸ್ತಾ ಇದ್ದರೆ ಖಂಡಿತವಾಗಿಯೂ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಕಾನೂನಿದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ. ಅವರ ವಿರುದ್ಧ ದೂರನ್ನು ಕೊಡಿ, ಖಂಡಿತವಾಗಿಯೂ ಕಾನೂನು ನಿಮ್ಮ ಸಹಾಯಕ್ಕೆ ನಿಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕ್ಷಣದ ಸುದ್ದಿಗಾಗಿ ನಾವು ತಯಾರಿಸುವ ನಮಸ್ಕಾರ.